ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲಿ ಅಂತಃಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯನ ಜೀವನದಲ್ಲಿ ಎಲ್ಲರೂ ಏನಂತ ತಿಳ್ಕೊತಾರೆ, ಬರೀ ಹೊರಗೆ ಕಾಣುವ ಇಂದ್ರಿಯಗಳಿಂದನೇ ಎಲ್ಲ ಕೆಲಸ ನಡೀತಾ ಇದೆ. ಆದರೆ ನಮ್ಮ ದೇಹದ ಒಳಗೆ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹೊಂದಿದೆ. ಅದೇ ಅಂತಃಕರಣದ ಶಕ್ತಿ. ಅಂತಃಕರಣ ಎಂದರೆ ಅಂತಹ ಒಳಗಿನದು, ಕರಣ ಎಂದರೆ ಸಾಧನ. ನಮ್ಮ ಒಳಗೆ ಕಾರ್ಯ ಮಾಡುವ ಸೂಕ್ಷ್ಮ ಸಾಧನಗಳ ಸಮೂಹವೇ ಅಂತಃಕರಣ. ನಾವೇನೇ ಕೆಲಸ ಮಾಡಬೇಕಾಗಿದ್ರೂ ಇಂದ್ರಿಯಗಳು ಮಾತ್ರ ಅಲ್ಲ, ಅದರ ಒಳಗೆ ಏನಿದೆ ಅಂತಃಕರಣದಲ್ಲಿ ಯೋಚಿಸುವ, ನೆನಪಿಡುವ, ನಿರ್ಧರಿಸುವ, ನಾನು ಎಂದು ಅನುಭವಿಸುವ ಸೂಕ್ಷ್ಮ ಶಕ್ತಿಗಳ ಸಮೂಹವೇ ಅಂತಃಕರಣ. ಅಂತಃಕರಣದಲ್ಲಿ 4 ವಿಧ: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಒಂದೊಂದೇ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮನಸ್ಸು ಅಂತಃಕರಣದ ಮೊದಲ ಭಾಗ. ಮನಸ್ಸಿನ ಗುಣ ಸ್ವಭಾವ ಚಂಚಲ. ಇದು ಒಂದು ಕಡೆ ನಿಲ್ಲೋದಿಲ್ಲ, ಎಲ್ಲ ಕಡೆ ವಾಯು ಚಲಿಸುವ ಹಾಗೆ ಎಲ್ಲ ಕಡೆ ಚಲಿಸ್ತಾ ಇರುತ್ತೆ. ಉದಾಹರಣೆಗೆ, ಒಂದು ಕೆಲಸ ಮಾಡ್ತಾ ಇದ್ದಾಗಲೇ ಇನ್ನೊಂದು ಕೆಲಸ ಮಾಡೋಣ ಅಂತ ಪ್ರೇರೇಪಿಸ್ತಾ ಇರುತ್ತೆ. ಈ ಮನಸ್ಸು ಏನೇನು ಮಾಡುತ್ತೆ? ಯೋಚನೆ ಮಾಡುತ್ತೆ. ಸಂಶಯ, ಕಲ್ಪನೆ, ರಾಗದ್ವೇಷ, ಅರಿಷಡ್ವರ್ಗಗಳು ಎಲ್ಲ ಮನಸ್ಸಿನಲ್ಲಿ ಉಂಟಾಗುತ್ತದೆ. ಈ ಮನಸ್ಸು ನೋಡಿದ್ದೆಲ್ಲ ಬೇಕು ಅನ್ನುವ ಭಾವ. ಹಾಗಾದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ. ಮನಸ್ಸು ಶಾಂತವಾಗಿರಬೇಕಂದ್ರೆ ಧ್ಯಾನದಿಂದ ಸಾಧ್ಯ. ಎರಡನೇದು ಬುದ್ಧಿ ಅಂತಃಕರಣದ 2ನೇ ಭಾಗ. ಬುದ್ಧಿ ಏನು ಮಾಡುತ್ತೆ? ಎಲ್ಲ ನಿರ್ಧಾರ ಮಾಡುತ್ತೆ. ಯಾವುದು ಬೇಕು ಯಾವುದು ಬೇಡ ಅಂತ ಡಿಸಿಷನ್ ಮಾಡುತ್ತೆ. ಮನಸ್ಸೆಲ್ಲ ನೋಡ್ತಾ ಇರುತ್ತೆ, ಆದರೆ ಬುದ್ಧಿ ಡಿಸೈಡ್ ಮಾಡುತ್ತೆ, ಇದು ಬೇಕಾ ಬೇಡವಾ, ಇದು ಸರಿನಾ ತಪ್ಪಾ ಅಂತ. ಹೇಗೆ ಮಾಡ್ತಾರೆ? ಯಾವುದೇ ಒಂದು ಮನುಷ್ಯನಿಗೆ ಎಷ್ಟು ಜ್ಞಾನ ಇರುತ್ತೋ ಅದರ ಆಧಾರದ ಮೇಲೆ ಡಿಸೈಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಡಬೇಕು. ಆಗ ಡಿಸಿಷನ್ ಮೇಕಿಂಗು ಕರೆಕ್ಟಾಗಿ ಬರುತ್ತೆ. ಮೂರನೇದು ಚಿತ್ತ ಅಂತಃಕರಣದ 3ನೇ ಭಾಗ. ಚಿತ್ತದ ಕೆಲಸ ನೆನಪುಗಳು, ಸಂಸ್ಕಾರಗಳನ್ನು ಸಂಗ್ರಹಿಸುತ್ತೆ. ಇದು ಈ ಜನ್ಮದ್ದು ಮಾತ್ರ ಅಲ್ಲ, ಜನ್ಮದ ಎಲ್ಲ ಅನುಭವಗಳು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಉದಾಹರಣೆಗೆ, ಬಾಲ್ಯದಲ್ಲಿ ಕೇಳಿದ ಹಾಡು ಹಲವು ವರ್ಷಗಳ ನಂತರ ಆ ಹಾಡು ಕೇಳಿದ ತಕ್ಷಣ ನೆನಪಾಗುತ್ತೆ. ಇದು ಚಿತ್ತದ ಕಾರಣದಿಂದ. ಇಲ್ಲಿ ಹಳೆಯ ಅನುಭವಗಳು, ನೆನಪುಗಳು, ಸುಖ, ದುಃಖ, ಸಂತೋಷ ಎಲ್ಲವೂ ಚಿತ್ತದಲ್ಲಿ ಸಂಗ್ರಹ ಆಗಿರುತ್ತದೆ. 4th ಅಹಂಕಾರ. ಇದು ಅಂತಃಕರಣದ 4ನೇ ಭಾಗ. ಅಹಂ ಎಂದರೆ ನಾನು, ಆಕಾರ ಈ ದೇಹದ ಆಕಾರ. ನಾನು ಎಂಬ ಭಾವನೆ ಹುಟ್ಟಿಸುವುದೇ ಅಹಂಕಾರ. ಈ ಅಹಂಕಾರದಿಂದಲೇ ಪ್ರತಿಯೊಬ್ಬ ಮನುಷ್ಯ ತನ್ನ ನಿಜ ಸ್ವರೂಪ ಆತ್ಮನನ್ನು ಮರೆತು ದೇಹನೇ ನಾನು ಎಂದು ಭಾವಿಸ್ತಾ ಇರ್ತಾನೆ. ಉದಾಹರಣೆಗೆ, ನಾನು ದೇಹ, ನನ್ನಿಂದ ಎಲ್ಲ ನಡೀತಾ ಇದೆ, ನಾನು ನನ್ನದು ಅನ್ನೋ ಭಾವನೆನೇ ಅಹಂಕಾರದಿಂದ ಉಂಟಾಗುತ್ತದೆ. ಹಾಗಾದರೆ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಒಳಗೆ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸೇನು ಮಾಡುತ್ತೆ? ಯೋಚನೆ ಮಾಡುತ್ತೆ. ಬುದ್ಧಿ ನಿರ್ಧಾರ ಮಾಡುತ್ತೆ, ಡಿಸಿಷನ್ ಮೇಕಿಂಗ್ ಮಾಡುತ್ತೆ. ಚಿತ್ತ ಎಲ್ಲ ನೆನಪುಗಳು, ಜನ್ಮದ ನೆನಪುಗಳು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಅಹಂಕಾರ ನಾನು ಎನ್ನುವ ಭಾವನೆ. ಎಲ್ಲರಿಗೂ ಧನ್ಯವಾದಗಳು.